ಹಾಯ್ ಹಲೋ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಹಾಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಗೂಳೂರು ಗಣೇಶನ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ಗೂಳೂರು ಗಣೇಶ ಗೊತ್ತೋ, ಗೂಳೂರು ಗಣೇಶನ ದೇವಸ್ಥಾನ ನೋಡಿದ್ದೀರೋ ಅವರೆಲ್ಲ ಒಂದು ಕಮೆಂಟ್ ಮಾಡಿ ನಾನು ನೋಡಿದ್ದೀನಿ ಅಂತ. ನಾವೆಲ್ಲರೂ ಗಣೇಶನ ಹಬ್ಬದಲ್ಲಿ ಗಣೇಶನ ತಗೊಂಡು ಬಂದು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ 3 ದಿವಸಕ್ಕೆ 11 ದಿವಸಕ್ಕೆ 9 ದಿವಸಕ್ಕೆ ಗಣೇಶನ ವಿಸರ್ಜನೆ ಮಾಡ್ತೀವಿ. ಆದರೆ ಗೂಳೂರು ಗಣೇಶನ ದೇವಸ್ಥಾನದಲ್ಲಿ ಪದ್ಧತಿಯೇ ಬೇರೆ, ಅಲ್ಲಿನ ಸಂಪ್ರದಾಯವೇ ಬೇರೆ. ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅಲ್ಲಿನ ಸಂಪ್ರದಾಯ, ಅಲ್ಲಿನ ಪದ್ಧತಿ ಏನು ಅಂದರೆ, ಚೌತಿಯ ದಿವಸ ಗೂಳೂರು ಕೆರೆಯಿಂದ ಮಣ್ಣನ್ನು ತೊಗೊಂಡು ಬಂದು ಟ್ರ್ಯಾಕ್ಟರ್ ಗಟ್ಟಲೆ ಮಣ್ಣನ್ನು ತೊಗೊಂಡು ಬಂದು ದೇವಸ್ಥಾನದೊಳಗೆ ಹಾಕ್ಕೊಂಡು ದೇವಸ್ಥಾನದ ಒಳಗೇ ಗಣೇಶನ ಮೂರ್ತಿನ ಚೌತಿಯಿಂದ ಸ್ಟಾರ್ಟ್ ಮಾಡ್ತಾರೆ ಮಾಡೋದಕ್ಕೆ. ಗಣೇಶನ ಮೂರ್ತಿಯನ್ನು ಮಾಡೋದಕ್ಕೆ ರೆಡಿ ಮಾಡೋದಕ್ಕೆ ಗಣೇಶನ ಹಬ್ಬದಿಂದ ಸ್ಟಾರ್ಟ್ ಮಾಡ್ತಾರೆ. ಸತತ 3 ತಿಂಗಳ ಕಾಲ ಗಣೇಶನ ರೆಡಿ ಮಾಡ್ತಾರೆ. ಯಾಕೆಂದರೆ ದೊಡ್ಡ ಗಣೇಶ ಆಗಿರೋದ್ರಿಂದ 3 ತಿಂಗಳ ಕಾಲ ಸತತವಾಗಿ ಗಣೇಶನ ಮೂರ್ತಿಗೆ ಆಕಾರವನ್ನು ಕೊಡ್ತಾರೆ, ತಯಾರು ಮಾಡ್ತಾರೆ ಗಣೇಶನ ಮಾಡೋದಕ್ಕೆ. ಆಮೇಲೆ ಬಲಿಪಾಡ್ಯಮಿ ದಿವಸ ಗಣೇಶನ ಕಣ್ಣಿಗೆ ದೃಷ್ಟಿಯನ್ನು ಕೊಟ್ಟು ನಂತರ ಬಲಿಪಾಡ್ಯಮಿ ದಿವಸ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಆವತ್ತಿಂದ ಬಲಿಪಾಡ್ಯಮಿಯಿಂದ ನೆಕ್ಸ್ಟು ಫುಲ್ಲು ಕಾರ್ತಿಕ ಮಾಸ ಫುಲ್ಲು ಗಣೇಶನಿಗೆ ದಿನನಿತ್ಯ ಪೂಜೆ, ನೈವೇದ್ಯ, ಪ್ರಸಾದ ನಡೆಯುತ್ತೆ. ಊರಲ್ಲಿ ಪ್ರತಿಯೊಬ್ಬರು ಒಬ್ಬೊಬ್ಬರು ಮನೆಯಿಂದ ಪೂಜೆ ಮಾಡಿಸ್ತಾರೆ, ನೈವೇದ್ಯ ತರ್ತಾರೆ, ಪ್ರಸಾದ ಹಂಚ್ತಾರೆ. ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಗಣೇಶನ ಹಬ್ಬನ ಗೂಳೂರಿನಲ್ಲಿ. ಯಾರ್ಯಾರು ಹೋಗಿಲ್ವೋ ಹೋಗಿ ನೋಡಿ ಬೇಗ. ನೆಕ್ಸ್ಟ್ ವೀಕಲ್ಲಿ ಮೋಸ್ಟ್ಲಿ ಗಣೇಶನ ಬಿಟ್ಬಿಡ್ತಾರೆ. ಹತ್ತಿರ ಇರೋರು ಬಂದು ಒಂದು ಸರಿ ನೋಡಿ ಗಣೇಶ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಇದೇ ಗೂಳೂರು ಗಣೇಶ. ಜಾತ್ರೆ ಇರೋದ್ರಿಂದ ಈ ಥರ ಆಟ ಆಡೋದೆಲ್ಲ ಇರುತ್ತೆ. ಇನ್ನು ಗೂಳೂರು ಗಣೇಶನ ಇತಿಹಾಸ ನೋಡೋದಾದರೆ, ತುಂಬ ಹಿಂದಿನ ಕಾಲದಲ್ಲಿ ಭೃಗು ಮಹರ್ಷಿಗಳು ಕಾಶಿ ಯಾತ್ರೆಗೆ ಹೋಗ್ತಾ ಇರ್ತಾರೆ. ಕಾಶಿ ಯಾತ್ರೆಗೆ ಹೋಗ್ಬೇಕಾದ್ರೆ ಗೂಳೂರಲ್ಲಿ ಒಂದು ಸ್ವಲ್ಪ ಹೊತ್ತು ತಂಗಿರ್ತಾರೆ. ಆ ಟೈಮಲ್ಲಿ ಚೌತಿ ಹಬ್ಬ ಇರುತ್ತೆ. ಆವಾಗ ಭೃಗು ಮಹರ್ಷಿಗಳು ಗಣೇಶನ ವಿಗ್ರಹ ಹುಡುಕ್ತಾರೆ. ಎಲ್ಲಿ ಈಗ ಇವತ್ತು ಚೌತಿ, ನಾನು ಗಣೇಶನ ಪೂಜೆ ಮಾಡಬೇಕಲ್ಲ ಅಂತ. ಆವಾಗ ಎಲ್ಲೂ ಗಣೇಶನ ವಿಗ್ರಹ ಸಿಗೋದಿಲ್ಲ. ಆವಾಗ ಏನು ಮಾಡ್ತಾರೆ, ಗೂಳೂರು ಕೆರೆಗೆ ಹೋಗಿ ಮಣ್ಣು ತಗೊಂಡು ಭೃಗು ಮಹರ್ಷಿಗಳೇ ಸ್ವತಃ ಗಣೇಶ ಮೂರ್ತಿಯನ್ನು ತಯಾರು ಮಾಡಿ ಅದಕ್ಕೆ ಪೂಜೆ ಸಲ್ಲಿಸ್ತಾರೆ. ಹಾಗಾಗಿ ಅವತ್ತಿಂದ ಇಲ್ಲಿ ಗೂಳೂರು ಗಣೇಶನ ದೇವಸ್ಥಾನ ಇದೆ ಅಂತ ಹೇಳ್ತಾರೆ. ಈ ಜಾಗದಲ್ಲಿ ಭೃಗು ಮಹರ್ಷಿಗಳು ಗಣೇಶನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿರ್ತಾರೆ. ಸೊ ಅದೇ ಜಾಗದಲ್ಲಿ ಗೂಳೂರು ಗಣೇಶ ಇದೆ ಅಂತ ಇತಿಹಾಸ ಹೇಳ್ತಾ ಇದೆ. ಇದೇ ಪದ್ಧತಿನ ಈ ಗೂಳೂರಿನ ಜನರು ಕೂಡ ಅನುಸರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಕೂಡ ಚೌತಿ ಹಬ್ಬದ ದಿವಸ ಗೂಳೂರು ಕೆರೆಯಿಂದ ಮಣ್ಣನ್ನು ತಗೊಂಡು ಬಂದು ಶೇಖರಿಸ್ಕೊಂಡು ದೇವಸ್ಥಾನದ ಒಳಗೇ ವಿಗ್ರಹವನ್ನು ತಯಾರಿಸಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿಕೊಂಡು ಆ ಪದ್ಧತಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಭೃಗು ಮಹರ್ಷಿಗಳು ಹೇಳಿಕೊಟ್ಟ ದಾರಿಯನ್ನು, ಹೇಳಿಕೊಟ್ಟ ಪೂಜೆಯನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಭೃಗು ಮಹರ್ಷಿಗಳು ಪೂಜೆ ಮಾಡಿದ ನಂತರ ಈ ಊರಲ್ಲಿ ಮಳೆ ಬೆಳೆ ಎಲ್ಲ ಚೆನ್ನಾಗಾಯ್ತಂತೆ. ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ತುಂಬ ಜನ ಇದ್ದರು. ಆ ಜನದ ಮಧ್ಯೆ ವೀಡಿಯೋ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಯಿತು, ಆದರೂ ಮಾಡಿದೆ. ಮತ್ತು ಇನ್ನೊಂದು ಪದ್ಧತಿ ಇದೆ ಈ ಗಣೇಶನ ವಿಗ್ರಹದಲ್ಲಿ. ಏನು ಅಂದರೆ, ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ಜಾಗ ಬಿಟ್ಟಿರ್ತಾರೆ. ಗಣೇಶನ ಪೂರ ಪೇಂಟ್ ಮಾಡೋಕ್ಕೆ ಮುಂಚೆ ನೆಕ್ಸ್ಟ್ ಫೋಟೋ ಹಾಕ್ತೀನಿ ನೋಡಿ. ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ಜಾಗ ಬಿಟ್ಟಿರ್ತಾರೆ. ಚೌತಿ ಹಬ್ಬದ ದಿವಸ ಚಿಕ್ಕ ಗಣೇಶನ ತಮ್ಮನ್ನು ಪೂಜೆ ಮಾಡಿರ್ತಾರಲ್ಲ, ಆ ಗಣೇಶನ ಆ ಹೊಟ್ಟೆ ಒಳಗಿಟ್ಟು ಕರ್ಜಿಕಾಯಿ, ಮೋದಕ ಅದನ್ನೆಲ್ಲ ಇಟ್ಟು ಮುಚ್ಚಿ ಅದಕ್ಕೆ ಸುತ್ತ ನಂತರ ಹಾವಿನ ಆಕಾರವನ್ನು ಮಾಡ್ತಾರಂತೆ. ಆಮೇಲೆ ಅದಕ್ಕೆ ಪೇಂಟೆಲ್ಲ ಆಗುತ್ತೆ. ನೆಕ್ಸ್ಟ್ ಆ ಕ್ಲಿಪ್ಪು ಆ್ಯಡ್ ಮಾಡಿದ್ದೀನಿ ನೋಡಿ. ಈ ಥರ ಹೊಟ್ಟೆ ಭಾಗ ಖಾಲಿ ಬಿಟ್ಟು ಅಲ್ಲಿ ಪುಟ್ಟ ಗಣೇಶನ ಇಟ್ಟು ಕರ್ಜಿಕಾಯಿ ಎಲ್ಲ ಇಟ್ಟು ಆಮೇಲೆ ಅದಕ್ಕೆ ಮುಚ್ಚಿಬಿಟ್ಟು ಅದಕ್ಕೆ ಸುತ್ತ ಹಾವನ್ನು ಸೃಷ್ಟಿ ಮಾಡಿ ಅದ್ರ ಸುತ್ತ ಹಾವನ್ನು ಚಿತ್ರ ಮಾಡಿ ಆಮೇಲೆ ಪೇಂಟೆಲ್ಲ ಮಾಡಿ ಆಮೇಲೆ ಈ ಥರ ಬಲಿಪಾಡ್ಯಮಿ ದಿವಸ ಕಣ್ಣಿಗೆ ದೃಷ್ಟಿ ಕೊಟ್ಟ ನಂತರ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಆರಂಭಿಸ್ತಾರೆ. ಇದು ಇಲ್ಲಿನ ಪದ್ಧತಿ. ಆಯಿತಾ? ಇನ್ನು ಹೆಚ್ಚು ಇದರ ಬಗ್ಗೆ ಮಾಹಿತಿ ಯಾರಿಗಾದ್ರೂ ಗೊತ್ತಿದ್ದರೆ ದಯವಿಟ್ಟು ಅವ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಇಷ್ಟು ಗೊತ್ತಿದ್ದು, ಸೊ ಅದನ್ನು ನಿಮಗೆ ಹೇಳಿದೆ. ಯಾರೆಲ್ಲ ಇನ್ನೂ ಗೂಳೂರು ಗಣೇಶನ ದರ್ಶನ ಮಾಡಿಲ್ಲ, ಹೋಗಿ ದರ್ಶನ ಮಾಡಿ ಅಂತ ಬೇಡ್ಕೋತೀನಿ. ಯಾಕೆಂದರೆ ನೋಡಿ, ವರ್ಷಕ್ಕೊಂದ್ಸರಿ ತುಂಬ ಚೆನ್ನಾಗಿರುತ್ತೆ ಗಣೇಶ. ಇವರೇ ಭೃಗು ಮಹರ್ಷಿಗಳು. ಇದು ಮತ್ತೆ ಹತ್ತಿರದಿಂದ ನಿಮಗೆ ತೋರಿಸೋಣ ಅಂತ ಬಂದೆ. ತುಂಬ ರಶ್ ಇದ್ದರು. ಇನ್ನೂ ಜಾತ್ರೆ ಸ್ಟಾರ್ಟ್ ಆಗಿಲ್ಲ, ಇದಿನ್ನೂ ಸ್ಟಾರ್ಟಿಂಗು.
ಜಾತ್ರೆ 2 ದಿವಸ ನಡೀತಿ, ಅವತ್ತು ಹೋದರೆ ಅಂತೂ ಕಾಲಿಡೋಕ್ಕೆ ಜಾಗ ಇರಲ್ಲ, ಮೊಬೈಲ್ ಆಚೆ ತೆಗಿಯೋಕ್ಕಾಗಲ್ಲ, ಅಷ್ಟು ರಶ್ ಇರ್ತಾರೆ. ಸೊ ಅದಕ್ಕೆ ಮುಂಚೆನೇ ನಿಮಗೆ ವೀಡಿಯೋ ಮಾಡಿಬಿಡೋಣ, ಮುಂಚೆನೇ ನಿಮಗೆಲ್ಲ ಆರಾಮಾಗಿ ತೋರಿಸೋಣ ಅಂತ ವೀಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ ಗಣೇಶ ಎಷ್ಟು ಕಳ್ಕಳಿಯಾಗಿ ಕೂತಿದ್ದಾರೆ, ಎಷ್ಟು ಭಕ್ತಿ ಭಾವ ಉಕ್ಕಿ ಬರುತ್ತೆ ಆ ಮೂರ್ತಿ ನೋಡಿದ್ರೆ, ಅಷ್ಟು ಚೆನ್ನಾಗಿದೆ. ಅದು ಬೆಳ್ಳಿದದು ಕಿರೀಟ ಎಲ್ಲ. ಎಲ್ಲರೂ ಅಲ್ಲಿ ದೇವ್ರ ಪ್ರಸಾದ ಕರ್ಜಿಕಾಯಿ ಎಲ್ಲ ಇಸ್ಕೊತಾಯಿದ್ರು. ನನಗೆ ಅದನ್ನೆಲ್ಲ ಇಸ್ಕೊಳ್ಳೋ ಮನಸ್ಸೇ ಇಲ್ಲ. ಗಣೇಶನ ಹತ್ರದಿಂದ ನೋಡಬೇಕು ಅಂತ ಅಷ್ಟೇ ನನ್ನ ಮನಸ್ಸಲ್ಲಿ ಇದ್ದಿದ್ದಲ್ಲೇನೋ ಇಸ್ಕೊಳ್ಳೋಕ್ಕೆ ಆಗಲಿಲ್ಲ ನನಗೆ. ನನಗೇನೋ ದೇವ್ರನ್ನ ತುಂಬ ಹತ್ರದಿಂದ ನೋಡಿದ ತಕ್ಷಣ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಸೊ ಅಬ್ಸರ್ವ್ ಮಾಡಿ ತುಂಬ ಕಣ್ತುಂಬ್ಕೊಂಡು ನಾನು ಮನಸ್ಸಲ್ಲಿ ಆ ಮೂರ್ತಿನ ಇಟ್ಕೊಬೇಕು ಅನ್ನೋ ಅಷ್ಟು ಆಸೆ. ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಗಣೇಶ. ಆಮೇಲೆ ಈ ಕಡೆ ಬಂದೆ, ಆಚೆ ಸುತ್ತನ ಅಂತ ಬಂದ್ವಿ. ಅಲ್ಲಿ ಇಲ್ಲಿ ದೀಪಕ್ಕೆಲ್ಲ ರೆಡಿ ಮಾಡ್ಕೋತಾಯಿದ್ರು, ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಆಮೇಲೆ ಇವರೇ ನೋಡಿ ಭೃಗ ಮಹರ್ಷಿಗಳು ಅಂದರೆ ಇವರೇ ನಮ್ಮ ಗೂಳೂರು ಗಣೇಶನ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಿರೋದು. ಸೊ ಅವ್ರ ವಿಗ್ರಹ ಕೂಡ ಇಲ್ಲಿದೆ. ಇವರಿಂದನೇ ಈ ಊರಲ್ಲಿ ಮಳೆ ಬೆಳೆ ಎಲ್ಲ ಆಗಿರೋದ್ರಿಂದ ಇವ್ರ ಮೂರ್ತಿ ಕೂಡ ಇಲ್ಲಿದೆ. ಇವರೇ ಭೃಗು ಮಹರ್ಷಿಗಳೇ ಈ ದೇವಸ್ಥಾನವನ್ನು ಸ್ಥಾಪಿಸಿದ್ದು. ಹಾಗೆ ಇಲ್ಲಿ ನಡೀತಿಲ್ಲ ಪದ್ಧತಿ, ಇಷ್ಟೊತ್ತು ಹೇಳದ್ನಲ್ಲ, ಈ ಪದ್ಧತಿನ ಹೇಳ್ಕೊಟ್ಟಿದ್ದು ಇವರೇ. ನಂತರ ಮೂಲ ಗಣೇಶನ ದರ್ಶನ ಮಾಡೋಣ ಅಂತ, ಮೂಲ ವಿಗ್ರಹದ ಗಣೇಶನ ದರ್ಶನ ಮಾಡೋಣ ಅಂತ ಹೋದ್ವಿ. ಇದೇ ನೋಡಿ ಮೂಲ ವಿಗ್ರಹ ಗಣೇಶನ ದರ್ಶನ. ಇದು ಈ ದೇವಸ್ಥಾನದಲ್ಲಿರೋದು ಇದೇ ಗಣೇಶ. ಯಾವಾಗಲೂ ದಿನನಿತ್ಯ ಈ ಗಣೇಶನ ಪೂಜೆ ಆಗುತ್ತೆ. ದೀಪಾವಳಿ ನಂತರ ಆ ದೊಡ್ಡ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಪೂಜೆ ಮಾಡ್ತಾರೆ. ಪ್ರತಿದಿನ ಈ ಗಣೇಶ ಇದ್ದೇ ಇರುತ್ತೆ, ಪ್ರತಿದಿನ ಈ ಗಣೇಶನ ಪೂಜೆ ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಕೈ ಮುಕ್ಕೊಳ್ಳಿ, 21 ನಮಸ್ಕಾರ ಮಾಡ್ಕೊಳ್ಳಿ, ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ತಾ ನೆಕ್ಸ್ಟು ಈ ಕಡೆ ಸುತ್ತಗಳೇ ಬಂದೆ. ಈ ಕಡೆಯಿಂದನೂ ನೋಡೋಣ ಅಂತ ಬಂದೆ. ತುಂಬ ಜನ ಇದ್ದರು. ಆ ಜನ ಇದ್ದರೂ ನಾನು ಬಿಡಲಿಲ್ಲ, ಎಷ್ಟಾಗುತ್ತೋ ಅಷ್ಟು ಗಣೇಶನ ಕ್ಯಾಪ್ಚರ್ ಮಾಡೋಣ ಅಂತ ವಿಡಿಯೋ ಆನ್ ಮಾಡ್ಕೊಂಡಿದ್ದೆ. ಆಮೇಲೆ ಇಷ್ಟು ಜನ ಇದ್ದರು. ಇದಿನ್ನೂ ಜಾತ್ರೆ ಸ್ಟಾರ್ಟ್ ಆಗಿರೋದ್ರಿಂದ ಸ್ಟಾರ್ಟಿಂಗು ವೀಕೆಂಡ್ಸಲ್ಲಿ ಹಾಗೆ 2 ದಿವಸ ಜೋರು ಜಾತ್ರೆ ನಡೀತಲ್ಲ, ಆ ಟೈಮಲ್ಲಿ ಬಂದುಬಿಟ್ರೆ ಮೊಬೈಲ್ ಆಚೆ ತೆಗಿಯೋಕ್ಕಾಗಲ್ಲ, ಅಷ್ಟು ಜನ ಇರ್ತಾರೆ. ಇದನ್ನು ಹರಕೆ ಗಣೇಶ ಅಂತ ಕೂಡ ಕರೀತಾರೆ. ಈ ಗಣೇಶನಲ್ಲಿ ಏನಾದರೂ ಹರಕೆ ಕಟ್ಕೊಂಡ್ರೆ ಅದು ಆಗೇ ಆಗುತ್ತಂತೆ. ಸೊ ಈ ಗಣೇಶನ ಹರಕೆ ಗಣೇಶ ಅಂತ ಕೂಡ ಕರೀತಾರೆ. ಅಷ್ಟು ಜನ ಇದ್ರು ನೋಡಿ. ಆ ಜನತನ ನಾನು ನಿಮಗೋಸ್ಕರ ವೀಡಿಯೋ ಮಾಡಿದ್ದೀನಿ ಅಂದಮೇಲೆ ನೀವು ಫುಲ್ ವೀಡಿಯೋ ನೋಡಲೇಬೇಕಲ್ವಾ. ಫುಲ್ಲು ನೋಡಿ, ಗಣೇಶನ ಕೈ ಮುಗಿರಿ, ಎಲ್ಲ ಒಳ್ಳೇದಾಗಲಿ, ನಿಮ್ಮ ಆಸೆನೂ ಈಡೇರಲಿ ಅಂತ ನಾನು ಕೇಳ್ಕೊತೀನಿ ಗಣೇಶನ ಹತ್ರ. ಓಕೆನಾ? ಕೈ ಮುಗಿರಿ. ಹಾಗೆ ನಮಸ್ಕಾರ ಮಾಡ್ಕೊಂಡು ಆಚೆ ಬಂದು ಕರ್ಪೂರ ಹಚ್ಚಿ ಮತ್ತು ಗಣೇಶನ ನೋಡೋಣ ಅಂತ ನೋಡ್ತಾ ಇದ್ದೀನಿ. ಎಷ್ಟು ನೋಡಿದ್ರೂ ಸಾಲಲ್ಲ ನಮ್ಮ ಗಣೇಶನ. ಅಷ್ಟು ಖುಷಿಯಾಗುತ್ತೆ, ಅಷ್ಟು ಆನಂದ ಆಗುತ್ತೆ, ಅಷ್ಟು ಭಕ್ತಿ ಉಕ್ಕಿ ಬರುತ್ತೆ. ಯಾರೆಲ್ಲ ಈ ದೇವಸ್ಥಾನಕ್ಕೆ ಇನ್ನೂ ಹೋಗಿಲ್ಲ, ದಯವಿಟ್ಟು ಗಣೇಶನ ವಿಸರ್ಜನೆ ಮುಂಚೆ ಹೋಗಿ ನೋಡ್ಕೊಂಡು ಬನ್ನಿ. ಗಣೇಶನ ನೋಡಿ, ಎಲ್ಲರೂ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತಾ ಪ್ರಸಾದ ಕೊಟ್ಟರು. ಕಡಲೆಕಾಳು ಉಸ್ಲಿ ತಿಂದೆ. ಆಮೇಲೆ ಪಲಾವು ಏನೇನೋ ಕೊಡ್ತಾಯಿದ್ರು, ಅದನ್ನು ಇಸ್ಕೊಂಡ್ವಿ, ತಿಂದ್ವಿ. ಪ್ರಸಾದ ಬಿಡಬಾರ್ದು ಅಂತ ತಿಂದ್ವಿ. ಅದೇ ಈಗ ತೋರಿಸಿದ್ನಲ್ಲ, ಅದೇ ರಥದಲ್ಲಿ ಗಣೇಶನ ಊರು ತುಂಬ ಮೆರವಣಿಗೆ ಮಾಡಿ ಆಮೇಲೆ ವಿಸರ್ಜನೆ ಮಾಡ್ತಾರೆ. ಇದೇ ಗಣೇಶನ ಪುಟ್ಟ ದೇವಸ್ಥಾನ ಹೆಂಗಿದೆ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಜಾತ್ರೆ ಕಡೆ ಹೋಗೋಣ ಬನ್ನಿ. ಯಾರಿಗೆಲ್ಲ ಇಷ್ಟ ಕಡಲೆಪುರಿ? ಜಾತ್ರೆ ಅಂದರೆ ಕಡಲೆಪುರಿ ಅಲ್ವೇ? ಅದಾಗ ಈಗ ಯಾರು ಕಡಲೆಪುರಿ ತಗೊಳ್ಳಲ್ಲ ನೋಡಿ. ಜಿಲೇಬಿ ಯಾರ್ಯಾರಿಗಿಷ್ಟ ಜಿಲೇಬಿ ನೋಡಿ ಅಂತ ತೋರಿಸಿ ನೆಕ್ಸ್ಟ್ ಹಂಗೆ ವಿಡಿಯೋ ಮಾಡಿಕೊಂಡೆ. ಜಾತ್ರೆ ವೈಬ್ ನೆಕ್ಸ್ಟ್ ಏನಿದ್ರು ಇಷ್ಟ, ಯಾರ್ಯಾರಿಗೆ ಜಾತ್ರೆ ಜಿಲೇಬಿ ಇಷ್ಟ ಕಮೆಂಟ್ ಮಾಡಿ. ಹಾಗೆ ಮುಂದೆ ಬಂದ್ವಿ. ಸಾಫ್ಟ್ ಟಾಯ್ಸು ಜಾತ್ರೆಯಲ್ಲಿ ಏನೇನು ಸಿಗುತ್ತೆ ಎಲ್ಲ ನೋಡ್ತಿದ್ದೆ. ನನ್ನ ಹತ್ರ ಇದೆಲ್ಲ ಆಲ್ರೆಡಿ ಇದನ್ನು ಅದಕ್ಕೆ ತಗೊಂಡಿಲ್ಲ. ಹಾಗೆ ನಿಮಗೆ ತೋರಿಸೋಣ ಅಂತ ವೀಡಿಯೋ ಮಾಡಿಕೊಂಡೆ. ಆಮೇಲೆ ಇದಿತ್ತಲ್ಲ, ಯಪ್ಪ ನನಗಿದೊಂದು ಚೂರು ಇಷ್ಟ ಆಗಲ್ಲ, ನಾವು ತೊಗೊಳ್ಲಿಲ್ಲ. ಅಮ್ಮ ಮಾಡ್ತಾಯಿದ್ರು, ಹೋಗ್ಬಿಟ್ಟು ವೀಡಿಯೋ ಮಾಡಿದೆ. ಆಮೇಲೆ ಬಳೆ ಯಾರಿಗಿಷ್ಟ ಬಳೆ ನೋಡಿ. ಆಮೇಲೆ ಈ ಮನೆ ಕ್ಯಾಪ್ಚರ್ ಮಾಡ್ಕೊಳ್ಳೋಕೆ ಕಾರಣ, ಇದು ತುಂಬ ಹಳೆ ಮನೆ ಅಂತೆ ಆ ಗೂಳೂರಲ್ಲಿ. ಸೊ ಅದಕ್ಕೆ ಇದನ್ನು ಕ್ಯಾಪ್ಚರ್ ಮಾಡ್ಕೊಂಡು ಹೆಂಗಿದೆ ನೋಡಿ ಮನೆ. ಒಳ್ಳೆ ಹಬ್ಬ, ನನಗೆ ಈ ಥರ ಮನೆಗಳಿಷ್ಟ. ಈ ಥರ ಇರಬೇಕು ಹಳೆ ಮನೆಗಳು. ನಂಗೆ ಖುಷಿಯಾಗುತ್ತೆ ಈ ಥರ ಮನೆ ನೋಡಿದ್ರೆ, ಇಷ್ಟ ಆಗುತ್ತೆ. ಅದಕ್ಕೆ ನಿಮಗೆ ತೋರಿಸೋಣ ಅಂತ ಕ್ಯಾಪ್ಚರ್ ಮಾಡಿದೆ. ಹೆಂಗಿದೆ ಮನೆ? ವಿಡಿಯೋನ ಯಾರೆಲ್ಲ ಇಷ್ಟೊತ್ತು ನೋಡಿದ್ರು ಎಲ್ಲರಿಗೂ ನನ್ನ ತುಂಬ ಧನ್ಯವಾದಗಳು. ದಯವಿಟ್ಟು ಎಲ್ಲರೂ ವಿಡಿಯೋ ಫುಲ್ಲು ನೋಡಿ ಅಂತ ಕೇಳ್ತಾ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ರೆ ಅಥವಾ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ, ಹೊಟ್ಟೆಗೆ ಹಾಕೊಳ್ಳಿ ಅಂತ ಹೇಳ್ತಾ, ಏನಾದರೂ ಇದ್ದರೆ ಕಮೆಂಟ್ ಮಾಡಿ
ಸಪೋರ್ಟ್ ಮಾಡ್ತೀರಾ ಇನ್ನೂ ಚೆನ್ನಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.